ಮರಳಿ ಬಾರದೂರಿಗೆ ನಿನ್ನ ಪಯಣ, ಹೇಳಲಾಗದ ಮಾತಿನಲ್ಲಿ ಕೇಳಲಾಗದ ಧ್ವನಿಯಲ್ಲಿ ನೋಡಲಾಗದ ಕಣ್ಣಿನಲ್ಲಿ. ಎಲ್ರಿಗೂ ನಮಸ್ಕಾರ. ಯಾಕಂದ್ರೆ ನನ್ನ ಮಗ ಮಾದ್ಯ, ನೀವು ನೋಡಿದ್ರಿ ವಿಡಿಯೋ, ನಿನ್ನೆ ರಾತ್ರಿ ಹಾವು ಕಡ್ಸತ್ತ. ಏನಿಲ್ಲ, ನಿಷೇಧಾಗ ಹೋಗಿ ಕುರ್ಸಲೆ ರಾತ್ರಿ ಬರಾಗ ದಾರು ಕುಡ್ಕೋದು ಕೂತಿದ್ದ ಕುಂದ್ರನ ಅದು ಹಿಂದೆ ಹಾವು ಆಯ್ದೋಗನ ಅದು ತುಳಿದು ಕಡ್ಸತ್ತನ. ಅದಕ್ಕೆ ಜತ್ನ ಎಲ್ಲ ಅವನ ದೋಸ್ತರು ಫೇಸ್ಬುಕ್ನಾಗ 8 ಮಂದಿ ಹಲ್ಕಟ್ಟ ಜಾನಪದ ಆಡೋರು ಸಪೋರ್ಟ್ ಮಾಡಿದ್ರಲ್ಲ. ಇವತ್ತು ಪಾಪ ಅವ ಸತ್ತ. ನನಗೆ ಭಾಳ ದುಃಖ ಅಲ್ಲತ್ತದ. ಯಾಕಂದ್ರೆ ಅವನಿಗೆ 2 ಮಮ್ಮಿಗಳು. ಈಗ ನನಗೆ ಹುಟ್ಟಿದ್ದವ ಇವ್ರು ಪಾರ್ವತಿ ಮಗ, ಇವ ಅವ್ರ ಮಮ್ಮಿ ಬೇರೆದವ್ರು, ಪಾಪ ಅವ್ರಿಗೆ ಅನ್ನಂಗಿಲ್ಲ. ಇವಂಗ ನನಗೆ ಹುಟ್ಟಿದ್ದ ಇವನು ಪಾರ್ವತಿ ಮಗ, ಇವ ನನ್ನ ಬಗ್ಗೆನೂ ಹೇಳ್ದ, ಏನೇನೋ ಹೇಳ್ದ, 2 ಮಮ್ಮಿ ಎಲ್ಲ ಅಂತೇಳಿ. ಹೌದಪ್ಪ, ಇಲ್ಲಿ 2, ನಿಂದೊಂದು, ನಿಮ್ಮ ಮಮ್ಮಿ ಒಂದು 3 ಅದು. ಏನು ಮಾಡೋದು? ಮಾದ್ಯ ಸತ್ತ. ನಾಳೆ ಸಾಯಂಕಾಲ 5 ಗಂಟೆಗೆ ಜತ್ನ ಅಲ್ಲಿ ಸ್ಮಶಾನದಾಗ ಅವನು ಮಣ್ಣು ಮುಚ್ಚಂಗಿಲ್ಲ, ಸುಡ್ತೇವಿ. ಯಾಕಂದ್ರೆ ಅವ ಮಣ್ಣು ಮುಚ್ಚಿದ್ರೆ ಮತ್ತೆ ದೆವ್ವಾಗಿ ಎಲ್ಲ ಮಂದಿ ಕಾಡ್ತಾನ. ಅದಕ್ಕೆ ಅವನ ಅಂತರ್ಲೆ ಸುಡ್ಬೇಕಂತ ವಿಚಾರ ಮಾಡೀವಿ. ಎಲ್ಲರೂ ದಯವಿಟ್ಟು ಈಗ ಅವನ ಎಲ್ಲ ಬಂಧುಗಳು, ಅವಂಗೇನು ಎಲ್ಲ ಅವನ ಬಂಧು ಬಳಗ ಮತ್ತು ಅವನ ಸ್ನೇಹಿತರು ಎಲ್ಲರೂ ಕೂಡ ನಾಳೆ ಸಾಯಂಕಾಲ 5 ಗಂಟೆಗೆ ಒಂದು ಜತ್ನ ಒಂದು ಸ್ಮಶಾನಕ್ಕೆ ತಾವೆಲ್ಲರೂ ಬರ್ಬೇಕಂತ ನಾನು ಕೇಳ್ಕೊತೀನಿ. ಯಾಕಂದ್ರೆ ನನಗೆ ಭಾಳ ಮಗ ಯಾವತ್ತು ನನಗೆ ಪಪ್ಪ ಅಂತಿದ್ದ. ಕೇಳಪ್ಪ ಪಪ್ಪ ಶಕ್ತಿ ಕುಮಾರ. ಆದ್ರೆ ಏನು ಮಾಡೋದು, ಸತ್ತ. ನನಗೆ ಪಪ್ಪ ಶಕ್ತಿ ಪಪ್ಪ ಅಂತಿದ್ದ. ಮತ್ತು ರಾತ್ರಿ 12ಕ್ಕೆ ಮಗ ಕುಡಿದು ತಿರುಗಾಡ್ತಿದ್ದ. ಇರಲಿ, ಏನೇ ಅಲ್ಲಿ ಈ ಹಲ್ಕಟ್ ಜಾನಪದ ಆಡೋರಿಗೆ ಎಲ್ಲರೂ ಅಂತಿದ್ರು, ಅವ್ರಿಗೆ ಹುಟ್ಟಿ ಶಕ್ತಿ ಕುಮಾರ್ ಹುಟ್ಟಿಯೋ ಮಗನ ಅಂತಿದ್ರು. ಅವ್ರ ಊರಾಗ ಜತ್ನಾಗ ಎಲ್ಲರಿಗೂ ಹೇಳ್ತೀನಿ, ಇವಂಗೆ 2 ಮಮ್ಮಿ. ಅವ್ನು ಫಸ್ಟ್ನೇ ಮಮ್ಮಿ ಅಲ್ಲ, ಈಗ ಪಾರ್ವತಿ ಮಗ, ಇವ ನನಗೆ ಹುಟ್ಟಿದ ಮಗ. ಅದಕ್ಕೆ ಅಂದವ, ಈ ಮಾದ್ಯ ಅವನ ಆತ್ಮಕ್ಕೆ ಶಾಂತಿ ಸಿಗಬಾರ್ದು, ಮತ್ತೆ ಹುಟ್ಟಿ ಬರಬೇಡಪ್ಪ ಮಾದ್ಯ ಅರಸಿ ಮಗನ ಅಂತೇಳಿ ಜನ ಹೇಳಕತ್ತಾರ. ಯಾಕಂದ್ರೆ ಅವಂಗೆ ಒಟ್ಟು ಅವನದು ಫ್ಯಾಮ್ಲಿದೇ ಕಬರಿಲ್ರಿ. ಅವ್ನಿಗೆ ಹೆಣ್ಣು ಕೊಟ್ಟ ಬೀಗರ ಕಡೆಯಿಂದ ಅವ್ರ ಕಡೆಯಿಂದ ಒಟ್ಟು ಮರ್ಯಾದೆನೇ ಇಲ್ಲ. ಯಾಕಂದ್ರೆ ಎಲ್ಲರೂ ನನಗೆ ಹುಟ್ಟೆನ ಇಡೀ ಊರು ಜತ್ತು ತುಂಬ ಎಲ್ಲ ಶಕ್ತಿ ಕುಮಾರ್ ಮಗ ಪಾಪ ಅವ್ರ ಅಪ್ಪ ಗಾಬರಿ ಆಗಿಬಿಟ್ಟಾನ. ಅವ್ರ ಅಪ್ಪಗೆ ಹೇಳ್ತೀನಿ, ನೀ ಮದುವೆ ಆಗಿಲ್ಲ, ಅವ್ರ ಮಗ ಅಲ್ಲಪ್ಪ ಇವ, ನಾ ಮದುವೆ ಆಗಿಲ್ಲ, ಇನ್ನೊಬ್ಬರು ಅವ್ರ ಮಗ ಇವ. ಅವ್ರ ಅಪ್ಪಗೆ ಹೇಳ್ತೀನಿ, ನೀವೇನು ತಪ್ಪು ತಿಳ್ಕೊಬೇಡ್ರಿ. ಯಾಕಂದ್ರೆ ಇದು ನಿಮ್ಮ ಬೀಜ ಅಲ್ಲ, ಇದು ನನ್ನ ಬೀಜ, ಇದು ಹಿಂಗಾಗಿದೆ. ಯಾಕಂದ್ರೆ ಅದಕ್ಕೆ ನೀವು ನಮ್ಗಂದನ ನೀವು ಅನ್ಬೇಡ್ರಿ. ಯಾಕಂದ್ರೆ ಈ ಹಲ್ಕಟ್ ನನ್ನ ಮಗ ಮೊದಲು ನನ್ನ ವಿಡಿಯೋನೇ ಮೊದಲು ಅವನೇ ಮಾಡ್ದ, ಶಕ್ತಿ ಕುಮಾರ್ಗೆ ಮಗ ಅಂತ ಮಾತಾಡ್ದ. ಈಗ ಸತ್ತ. ದಯವಿಟ್ಟು ನಾಳೆ ಸಾಯಂಕಾಲ 5 ಗಂಟೆಗೆ ಜತ್ತಿಗೆ ಅವನ್ನ ಮಣ್ಣ ಕುಡ್ದದ. ನೀ 3 ಬಿಟ್ಟಲ್ಲ, ನಾ 6 ಬಿಟ್ಟು ತಿಳ್ಕೊ ಮಾದ್ಯ. ಏನು ನೀ ಏನು ಬೇಕಾದ ವಿಡಿಯೋಗಳು ಬಿಟ್ಟರು ಕೂಡ ನನ್ನ ಮಗಲೇ, ನೀ ಎಲ್ಲೇ ಹೋದ್ರು ಕೂಡ ನನ್ನ ಮಗ ಸತ್ತಿ ಇನ್ಮೇಲೆ ಪಾಪ ಅವನ ಆತ್ಮಕ್ಕೆ ಶಾಂತಿ ಸಿಗ್ಲಿತ್ತು ನಾ ಹೇಳ್ತೀನಿ. ಮಂದಿ ಅಂತಾರೆ ಬ್ಯಾಡ್ರಿ, ಅಡ್ಸಿ ಮಗ ಭಾಳ ಹಲ್ಕಟ್ಟಿಗೆ ಸಪೋರ್ಟ್ ಮಾಡ್ತಿದ್ದ, ಗಿಜ್ಮಾ ಅಂತಿದ್ದ. ಅದಕ್ಕೆ ಹಿಂಗದ. ಅದಕ್ಕೆ ಈ ಮಾದ್ಯನ ಮತ್ತೆ ಹುಟ್ಟಿ ಬರಬೇಡಪ್ಪ ಮಾದ್ಯ ಅಂತೇಳಿ ಹೇಳ್ತೀನಿ. ಎಲ್ಲರೂ ದಯವಿಟ್ಟು ಆದಷ್ಟು ಬೇಗ ಇವಂಗೆಲ್ಲ ದೋಸ್ತರು ಎಷ್ಟಿದ್ದಾರೆ ಎಲ್ಲ ಮಂದಿಗೆ ಮುಟ್ಟಂಗೆ ಈ ವಿಡಿಯೋ ಶೇರ್ ಮಾಡಿರಿ. ಮಾದ್ಯ ಸತ್ತ. ಅದಕ್ಕೆ ಎಲ್ಲರಿಗೂ ಏನು ಹೇಳ್ತೀನಪ್ಪ ಅಂದ್ರೆ, ಅವ್ರ ಕುಟುಂಬದವರು ಕೂಡ ದುಃಖ ಭರಿಸುವ ಶಕ್ತಿ. ಯಾಕಂದ್ರೆ ಅವ್ರ ಮನ್ಯಾಗ ಅವ್ನ ಹೆಂಡತಿ ಮಕ್ಕಳಿಗೆ ಮತ್ತು ಅವರ ಮೊದಲನೇ ತಾಯಿಗೆ, ಯಾಕಂದ್ರೆ ಇವ್ರವ್ವ 2ನೇದಕ್ಕೆ ಅವ್ವ, ಅವ್ರವ್ಗ ಎಲ್ರಿಗೂ ದೇವ್ರು ದುಃಖ ಭರಿಸುವಂಥ ಶಕ್ತಿ ಕೊಡಲಿ. ನಾ ಇಟ್ಲಗೂ ಸಾಯ್ತ ಅಂತ ನಾ ಅಂದಿದ್ದಿಲ್ಲ. ಯಾಕಂದ್ರೆ ಇವ ಮಾದ್ಯ ಇಟ್ಲಗೂ ಸತ್ತ. ಅದಕ್ಕೆ ಇವನ ಆತ್ಮಕ್ಕೆ ಶಾಂತಿ ಸಿಗ್ಲಿತ್ತು ನಾರೇ ಕೋರೇಬೇಕು. ಯಾಕಂದ್ರೆ ನಾವು ರಪ್ಪ ನಾರೇ ಕೋರೇಬೇಕು. ಅದಕ್ಕೆ ಎಲ್ಲರೂ ಕೂಡ ಈ ಆದಷ್ಟು ಬೇಗ ವಿಡಿಯೋ ನಿಮ್ಗೆ ಅವರೆಲ್ಲ ಸ್ನೇಹಿತರಿಗೆ ನಾಳೆ ಸತ್ತಾಗ ಅವ್ನು ಮಣ್ಣು ಕೊಡಕ್ಕೆ ಸಂಜೆಗೆ ಸುಡ್ತೇವೆ. ದಯವಿಟ್ಟು ಎಲ್ಲರೂ ಕೂಡ ಆ ಒಂದು ಬಂದು ಆ ಒಂದು ಅಂತಿಮ ಸಂಸ್ಕಾರದಲ್ಲಿ ಭಾಗವಹಿಸ್ರಿ ಅಂತ ಹೇಳ್ತೀನಿ. 1 ನಿಮಿಷ ಮೌನ ಆಚರಣೆ ಮಾಡ್ತೀನಿ. ಇನ್ನು ಮಾದ್ಯ ಬೈಬಾರ್ದತ್ತೇಳಿ ನಾ ಅಂತೀನಿ, ಅಶ್ಲೀಲ ಮಾತಾಡಬಾರ್ದತ್ತ ಹೇಳ್ತೀನಿ. ಏನು ಮಾಡೋದು, ಅವನ ಮೇಲೆ ಪ್ರೀತಿ. ಮಾದ್ಯ
ಸತ್ಯ ಮಗನ ಇಟ್ಲಗು ಮೌನ ಆಚರಣೆ ಮಾಡತ್ತೀನಿ, ಮೌನ ಆಚರಣೆ. ಸತ್ಯ ಮಾದ್ಯ, ಸತ್ಯ ಮಾದ್ಯ, ಮತ್ತೆ ಹುಟ್ಟಿ ಬರಬೇಡ ಮಾದ್ಯ, ಮಾದ್ಯ ಮಾದ್ಯ, ಜತ್ ಮಾದ್ಯ, ಮತ್ತೆ ಸತ್ಯ ಮಾದ್ಯ, ಮತ್ತೆ ಹುಟ್ಟಿ ಬರಬೇಡ ಮಾದ್ಯ, ಮತ್ತೆ ಹುಟ್ಟಿ ಬರಬೇಡ. ಒಂದು ಆಚರಣೆ, ಯಾಕಂದ್ರೆ ಎಲ್ಲರೂ ಕಣ್ಣು ಮುಚ್ಚಿ ಮೌನ ಆಚರಣೆ ಮಾಡ್ತಿದ್ರು. ಯಾಕಂದ್ರೆ ನಾನು ಹೇಳ್ಕೊತ ಮೌನ ಆಚರಣೆ ಮಾಡೀನಿ. ಎಲ್ಲರೂ ಆದಷ್ಟು ಬೇಗ ಅವ್ರ ಸ್ನೇಹಿತರಿಗೆ ಮುಟ್ಟಂಗೆ ಈ ವಿಡಿಯೋ ಶೇರ್ ಮಾಡ್ತಾ ಇರ್ತೀನಿ. ಧನ್ಯವಾದಗಳು. ಮರಳಿ ಬಾರದೂರಿಗೆ ನಿನ್ನ ಪಯಣ